ರೈಟ್ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀವಿ. ತುಮಕೂರಿನಲ್ಲಿ ಬಿಜೆಪಿಯ ಅಭ್ಯರ್ಥಿ ವಿ ಸೋಮಣ್ಣ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 8732 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದ ಹನುಮೇಗೌಡ ಅವರ ವಿರುದ್ಧ ವಿ ಸೋಮಣ್ಣ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಆರಂಭದಿಂದ ಕೂಡ ಲೀಡ್ನಲ್ಲಿದ್ರು. ಈಗ 8732 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವಿ ಸೋಮಣ್ಣ. ಎಸ್, ಡಾಕ್ಟರ್ ಮಂಜುನಾಥ್ ಅವರು 32,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅವರ ಮುನ್ನಡೆಯ ಅಂತರ ಇದೆಯಲ್ಲ, ಇದು ಹಿಂಗೆ ಕಂಟಿನ್ಯೂ ಆಯಿತು ಅಂತಂದ್ರೆ DK ಸುರೇಶ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಬಟ್ ನನಗೆ ಕುತೂಹಲ ಇರೋದು ಕನಕಪುರ ಮತ್ತು ರಾಮನಗರದ EVM ಅಲ್ಲಿ ದಾಖಲಾಗಿರುವಂತ ಮತಗಳು. ಕನಕಪುರದಲ್ಲಿ DK ಶಿವಕುಮಾರ್ಗೆ ಅವರಿಗೆ 1 ಲಕ್ಷ ಲೀಡ್ ಸಿಕ್ಕಿತ್ತು ಲಾಸ್ಟ್ ಟೈಮ್, 1,20,000 ಚಿಲ್ಲರೆ. ಕೋಲಾರದ್ದು ಮಾತ್ರ ಬಹಳ ದೊಡ್ಡ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ ಮಲ್ಲೇಶ್ ಬಾಬು. ಗೌತಮ್ ಅವರ ವಿರುದ್ಧ 56,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಇದು ಬಹಳ JDS ಪಾಲಿಗೂ ಬಿಜೆಪಿ ಪಾಲಿಗೂ ಬಹಳ ಅಚ್ಚರಿ. ಕಲಬುರಗಿ ಹಾವು ಏಣಿ ಆಟ ಮುಂದುವರೆದಿದೆ. ಉಮೇಶ್ ಜಾಧವ್ 7,213 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ರಾಧಾಕೃಷ್ಣ ದೊಡ್ಡಮಣಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ ಬಾರಿ ಉಮೇಶ್ ಜಾಧವ್ ಜೈಂಟ್ ಕಿಲ್ಲರ್ ಅಂದ್ರೆ ದೈತ್ಯ ಸಂಹಾರಿ. ಈ ಬಾರಿ ಉಮೇಶ್ ಜಾಧವ್ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಅಭ್ಯರ್ಥಿ. ಸೊ ಅಲ್ಲಿ ಉತ್ತರ ಪ್ರದೇಶದ ಡೀಟೇಲ್ ಬರ್ತಾ ಇದೆ. ಬಿಜೆಪಿಗೆ ಟಫ್ ಫೈಟ್ ಕೊಡ್ತಾ ಇದೆ SP ಸಮಾಜವಾದಿ ಪಾರ್ಟಿ. 36 ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 44 ಕ್ಷೇತ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಒಟ್ಟಾರೆಯಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಟಫ್ ಫೈಟ್ ಅನ್ನ ಕೊಟ್ಟಿದೆ SP. 34 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ದೆಹಲಿಯ ಗದ್ದುಗೆಯನ್ನ ಬಿಜೆಪಿ ಏರ್ಬೇಕು ಅಂದ್ರೆ ಇಲ್ಲಿ ತನಕ ಬೊಗಸೆ ತುಂಬಾ ಸೀಟ್ಗಳನ್ನ ಗೆಲ್ಲಿಸಿಕೊಡ್ತಾ ಇದ್ದಿದ್ದು NDA ಮೈತ್ರಿಕೂಟಕ್ಕೆ ಇದೇ ಉತ್ತರ ಪ್ರದೇಶ. 2014ರಲ್ಲಿ 72 ಲೋಕಸಭಾ ಕ್ಷೇತ್ರ, 2019ರಲ್ಲಿ 62 ಲೋಕಸಭಾ ಕ್ಷೇತ್ರ. ಆದ್ರೆ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಸ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಾಣಿಸ್ತಾ ಇದೆ. 34 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇಂಡಿಯಾ ಮೈತ್ರಿಕೂಟ ಒಟ್ಟಾರೆಯಾಗಿ 44 ಲೋಕಸಭಾ ಕ್ಷೇತ್ರದಲ್ಲಿ ಲೀಡ್ ನಲ್ಲಿದೆ. ಆದ್ರೆ ಎಫೆಕ್ಟ್ ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, 295 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಲೀಡ್ ನಲ್ಲಿದ್ರೆ ಇಂಡಿಯಾ ಮೈತ್ರಿಕೂಟ 214 ಲೋಕಸಭಾ ಕ್ಷೇತ್ರಗಳಲ್ಲಿ ಲೀಡ್ ನಲ್ಲಿದೆ. ಸೊ ಇಲ್ಲಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗ್ತಾ ಇದೆ. 24,000 ಮತಗಳ ಅಂತರದಲ್ಲಿ ಶ್ರೀರಾಮುಲು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಬಳ್ಳಾರಿಯ ಮೇಲಿದ್ದಂತ ಹಿಡಿತವನ್ನ ಶ್ರೀರಾಮುಲು ಕಳ್ಕೊಳ್ತಿದ್ದಾರಾ ಅನ್ನುವಂಥ ಮುನ್ಸೂಚನೆ ಇಲ್ಲಿ ಕಾಣ್ತಾ ಇರೋದು. ಒಂದು ಹಂತದಲ್ಲಿ ಅವರು ಚಿತ್ರದುರ್ಗಕ್ಕೆ ಹೋಗಿ ಸ್ಪರ್ಧೆಯೆಲ್ಲ ಮಾಡಿದ್ರು ವಿಧಾನಸಭೆಗೆ. ಅದರ ಎಫೆಕ್ಟ್ ಏನಾದರೂ ಕಾಣ್ತಾ ಇದೆಯಾ? ಬಳ್ಳಾರಿಯ ಹಿಡಿತವನ್ನ ಕಳ್ಕೊಳ್ತಾ ಇದ್ದಾರಾ?